ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಈ ಚಾನಲ್ ಯಾರು ಫಾಲೋ ಆಗ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ, ಇಲ್ಲಿವರೆಗೂ ನನ್ನ ಫಾಲೋ ಮಾಡ್ತಿದ್ದವರಿಗೆ, ಸಪೋರ್ಟ್ ಮಾಡ್ತಿದ್ದವರಿಗೆ ತುಂಬ ಧನ್ಯವಾದಗಳು. ಸೊ ನಾನು ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಇಷ್ಟು ದಿನ ಏನು ವೀಡಿಯೋಗಳು ಮಾಡಿದೆ ವಾಯ್ಸ್ ಹೇಳೋದು, ಇವಾಗ ನಾನು ಡೈರೆಕ್ಟಾಗಿ ಫೇಸ್ ಟು ಫೇಸ್ ಮಾಡ್ತೀನಿ. ನನಗೆ ಗೊತ್ತಿದ್ದ ವಿಚಾರಗಳು, ನನಗೆ ಗೊತ್ತಿದ್ದ ಸ್ಟೋರಿಗಳು, ಇಲ್ಲ ನಿಮಗೆ ಗೊತ್ತಿದ್ದ ಸ್ಟೋರಿಗಳು ನನಗೆ ಹೇಳಿದರೆ ಅದು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆ ವಿಡಿಯೋ ರೂಪದಲ್ಲಿ ಹೇಳ್ತೀನಿ. ನನ್ನ ವಿಚಾರಗಳನ್ನು ನಿಮಗೆ ತಿಳಿಸ್ತೀನಿ. ನೀವು ನನಗೆ ಒಂದು ಸ್ಟೋರಿ ಕೊಟ್ಟಿದಾಗ, ಇಲ್ಲ ನೀವು ಸ್ಟೋರಿ ಹೇಳಬೇಕು ಅಂತಂದರೆ ಅದು ನಾನು ಹೇಳಿಬಿಡ್ತೀನಿ. ಹಾಗೆ ಈ ಚಾನಲ್ ಒನ್ ಆ್ಯಂಡ್ ಹಾಫ್ ಇಯರ್ನಿಂದ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆದರೂ ಕೆಲವು ಸಾರಿ ವ್ಯೂಸ್ ಬರ್ತಾ ಇಲ್ಲ. ಸೊ ಅದಕ್ಕೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಇವಾಗ ಡೈರೆಕ್ಟ್ ಫೇಸ್ ಟು ಫೇಸ್ ಮಾಡ್ತೀನಿ. ಒಂದಿನ 2 ದಿನ ಮಿಸ್ ಆಗಿದ್ರೂ ಕೂಡ ಕಂಟಿನ್ಯೂ ಮಾಡೋಕ್ಕೆ ಪ್ರಯತ್ನ ಅಂತೂ ಮಾಡ್ತೀನಿ. ಬಟ್ ಇಲ್ಲಿಯವರೆಗೂ ನಿಮ್ಮ ಸಮಯ ಕೊಟ್ಟು ವಿಡಿಯೋ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಏನೋ ಒಂದು ಮಾಡಬೇಕು, ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ, ಎಲ್ಲರಿಗೆ ಆಸೆ ಇರುತ್ತೆ. ಬಟ್ ನನಗೂ ಒಂದು ಆಸೆ ಇದೆ, ನಾನು ಒಂದು ಫೇಮಸ್ ಹೊಡಿಬೇಕಿಲ್ಲ, ಹಣ ಗಳಿಸ್ಬೇಕಂತೂ ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತೆ. ಸೊ ಭಾಳ ದಿನ ನಾನು ಮಾಡ್ಕೋತಾ ಹೊಂಟೀನಿ. ಆದರೂ ಕೆಲವೊಂದು ಸಾರಿ ವ್ಯೂಸ್ ಬರ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾ ಇಲ್ಲ. ಬಟ್ ಇವಾಗ ನಾನು ಆ ಕಂಟೆಂಟ್ ಅನ್ನೋದು ವಾಯ್ಸ್ ಏನಾದರೂ ನಾನು ಫಸ್ಟು ಫೇಸ್ ಇಲ್ದಂಗೆ ವಾಯ್ಸ್ ಕೊಟ್ಟು ಮಾಡ್ತಿದ್ದೀನಲ್ಲ, ಅದಕ್ಕೆ ವಾಯ್ಸು, ಆ ವಾಯ್ಸಿಗೆ ಆಗಲಿ, ಆ ವಿಡಿಯೋಕ್ಕೆ ಆಗಲಿ ಏನೂ ರೆಸ್ಪಾನ್ಸೇ ಬರುತ್ತಾ ಇಲ್ಲ. ಅದಕ್ಕೆ ನಾನು ಇವಾಗ ಫೇಸ್ ಟು ಫೇಸ್ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿದ್ದು ವಿಚಾರಗಳು, ಇಲ್ಲ ನನಗೆ ಗೊತ್ತಿದ್ದು ಸ್ಟೋರಿಗಳು, ಸುತ್ತಮುತ್ತ ನಡೀತಿರೋದು. ಸೊ ಅದು ಮೋಟಿವೇಟ್ ಥರ ಹೇಳ್ತೀನಿ. ಬಟ್ ನಿಮಗೂ ಹೇಳಬೇಕು ಅಂತಂದರೆ ನಿಮ್ಮ ರಿಯಲ್ ಲೈಫ್ನಲ್ಲಿ ಏನಿದೆ, ಏನು ಹೇಳಬೇಕು ಅಂತ ನಮಗೆ ಹೇಳಿದರೆ ಅದನ್ನು ನಾನು ಹೇಳ್ತೀನಿ. ಬಟ್ ಮೋಟಿವೇಟ್ ಅನ್ನೋದು ಬಹಳ ಮುಖ್ಯ. ಅದು ನೀವು ಅರ್ಥ ಮಾಡಿಕೊಂಡ್ರೆ ಬಹಳ ಬಹಳ ಯೂಸ್ ಆಗುತ್ತೆ. ಜಸ್ಟ್ ಏನೋ ಟೈಮ್ ಪಾಸಲ್ಲಿ ಯೂಸ್ ಮಾಡಿಕೊಂಡ್ರೆ ಯಾವತ್ತೂ ಇದು ಆಗಲ್ಲ. ಬಟ್ ನಾನು ಏನಂತಂದ್ರೆ, ನನ್ನ ಆಸೆ ಏನಂತಂದ್ರೆ ಯಾರಿಗೂ ಚೇಂಜ್ ಮಾಡಬೇಕು, ಯಾರಿಗೂ ನನ್ನ ಥರನೇ ಆಗಬೇಕಂತಿಲ್ಲ. ಬಟ್ ಫಸ್ಟ್ ನಾನು ಫೇಮಸ್ ಆಗಬೇಕು ಅಂತ ಪ್ರತಿಯೊಬ್ಬರಿಗೆ ಆಸೆ ಇರುತ್ತೆ. ಬಟ್ ನಾನಂತೂ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ನೀವು ಇಲ್ಲಿವರೆಗೂ ಫಾಲೋ ಮಾಡ್ತಿದ್ದವರಿಗೆ, ಇಲ್ಲ ಸಬ್ಸ್ಕ್ರೈಬ್ ಮಾಡಿದವರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರು ಸಮಯ ಕೊಟ್ಟು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ತುಂಬ ತುಂಬ ಹೃದಯವಾಗಿ ಧನ್ಯವಾದಗಳು ನಾನು ಹೇಳ್ತೀನಿ. ಸ್ಟೋರಿಗಳು ಮೋಟಿವೇಟ್ ಅಂತಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ. ಬಟ್ ನಾನು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ. ಕೆಲವೊಂದು ಸಾರಿ ನಾನು ಮಾಡೋಕ್ಕೆ ಆಗಲ್ಲ. ಸೊ ಒಂದು ವಿಚಾರ ಹೇಳ್ತೀನಿ. ಫಸ್ಟಿನಿಂದ ನಾನು ರಿಲೇಷನ್ಶಿಪ್ ಬಗ್ಗೆ, ಸಂಬಂಧಗಳು, ಅಕ್ರಮ ಸಂಬಂಧಗಳು, FIR ಬಗ್ಗೆ ಇಂಥ ವಿಡಿಯೋಗಳು ಮಾಡ್ತಾ 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 ಮತ್ತು ರಿಚ್ ಡ್ಯಾಡ್ ಪೂರ್ ಡ್ಯಾಡ್ ಬಗ್ಗೆ, ಹಣ ಹೇಗೆ ಗಳಿಸುವುದು, ಹೇಗೆ ಇಲ್ಲ, ಇದನ್ನು ಹೇಳ್ಕೊತಾ ಬಂದಿದ್ದೀನಿ. ಆದರೂ ಕೂಡ ಸಕ್ಸಸ್ ಬಂದಿಲ್ಲ. ಆದರೂ ಕೂಡ ವ್ಯೂಸ್ ಬರ್ತಾ ಇಲ್ಲ. ಸೊ ಇವಾಗ ನಾನು ಚೇಂಜ್ ಮಾಡ್ಕೋಬೇಕಂತ ಅನ್ಕೋತಾ ಇದ್ದೀನಿ. ಬಟ್ ಇಲ್ಲಿವರೆಗೂ ಯಾರು ಫಾಲೋ ಆಗಿದ್ದಾರೆ, ಇವಾಗ ಡೈರೆಕ್ಟಾಗಿ ನೀವು ನೋಡ್ತೀರಾ. ನೀವು ನಿಮ್ಮ ಸಮಯ ಕೊಟ್ಟು ನಾನು ವೀಡಿಯೋ ಒಂದು 10 ನಿಮಿಷ ಕೊಟ್ಟಿದ್ದಕ್ಕೆ ನಾನು ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಸಪೋರ್ಟ್ ಮಾಡಿದ್ದಕ್ಕೆ ನಿಮಗೆ ಮನಸ್ಪೂರ್ವಕವಾಗಿ ಮತ್ತೊಂದು ಸಾರಿ ಕೃತಜ್ಞತೆಗಳು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನಗೆ ಗೊತ್ತಿದ್ದ ಸ್ಟೋರಿ ಹೇಳ್ತೀನಿ. ಇಲ್ಲಿವರೆಗೂ ನೀವು ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.